ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರುಚಿ ಸವಿರುಚಿ. ನಿಮ್ಗೆ ಇವತ್ತೊಂದು ಸಿಂಪಲ್ಲಾಗಿ ಬೇಳೆ ಸಾಂಬಾರು ಮಾಡೋದನ್ನು ಹೇಗೆ ಅಂತ ನೋಡ್ತೀವಿ. ಇದಕ್ಕೆ ಯಾವುದೇ ರೀತಿ ರುಬ್ಬಬೇಕು ಹಾಕಬೇಕು ಅನ್ನೋದು ಏನಿಲ್ಲ. ಸಿಂಪಲ್ಲಾಗಿ ನೀವು ಹಾಗೆ ಹಾಕ್ಕೊಂಡು ಕುಕ್ಕರಲ್ಲಿ ಒಂದು 2 ವಿಸಿಲ್ ತೆಗೆಸ್ಕೊಂಡ್ರೆ ಸಾಕು. ಸೊ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ನೋಡಿದ್ದೀರಲ್ವ, ಇದೇ ರೀತಿ ರುಚಿಯಾಗಿರುವಂಥ ಬೇಳೆ ಸಾಂಬಾರು ಮಾಡೋದು ಹೇಗೆ ಅಂತ ಒಂದ್ಸಲ ನೋಡ್ಕೊಂಬರೋಣ ಬನ್ನಿ. ಈ ಬೇಳೆ ಸಾಂಬಾರಿಗೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಬರೋಣ ಬನ್ನಿ. ನೋಡಿ, ನಾನು 1 ಕಪ್ ಆಗುವಷ್ಟು ತೊಗರಿಬೇಳೆನ ತೊಗೊಂಡು ಈ ಥರ ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಈ ಕಪ್ಪಲ್ಲಿ 1 ಕಪ್ ತೊಗೊಂಡಿದ್ದೀನಿ. ಅಂದಾಜು 100 ಗ್ರಾಮ್ ತೊಗರಿಬೇಳೆ ತೊಗೊಂಡಿದ್ದೀನಿ. ಮತ್ತು 1 ಗೆಡ್ಡೆ ಮೀಡಿಯಮ್ ಸೈಜು ಈರುಳ್ಳಿ ತೊಗೊಂಡಿದ್ದೀನಿ. ಮತ್ತು 1 ಟೊಮೊಟೊ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ದೆ. ಮತ್ತು 1 ಆಲೂಗಡ್ಡೆ ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಮತ್ತು ಒಂದು ಮನೇಲಿ ಮಾಡಿರೋ ಸಾಂಬಾರು ಪೌಡರ್ ಇದನ್ನು 1.5 ಸ್ಪೂನ್ ಅಷ್ಟು ತೊಗೊಳ್ತೀನಿ. ಮಾಮೂಲಿ ಟೇಬಲ್ ಸ್ಪೂನಲ್ಲಿ ಹೇಳಬೇಕಂದ್ರೆ 1.5 ಟೇಬಲ್ ಸ್ಪೂನು ತೊಗೊಳ್ತೀನಿ. ಮತ್ತು ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಮತ್ತು ನಾನು ಇಷ್ಟನ್ನು ಇದಕ್ಕೆ ಹಾಕ್ಕೊಂಡು ನೀರು ಹಾಕ್ಕೊಂಡು 2 ವಿಸಿಲ್ ತೆಗೆಸ್ತೀನಿ ಕುಕ್ಕರಲ್ಲಿ. ನೋಡಿ, ನಾನು ಇದಕ್ಕೆ 1.5 ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಯಾವುದೇ ರುಬ್ಬೋಷ್ಟು ಏನೂ ಇರೋಲ್ಲ ಫ್ರೆಂಡ್ಸ್. ಇದನ್ನ ಸುಮ್ಮನೆ ಹಾಗೆ ಡೈರೆಕ್ಟಾಗಿ ಮಾಡ್ಬೋದು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು 1.5 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ಬೇಕಾದರೆ ಇದು ವಿಸಿಲ್ ಬಂದಮೇಲೆ ತುಂಬ ಗಟ್ಟಿ ಆಯಿತು ಅಂದರೆ ಮತ್ತೆ ಬೇಕಾದ್ರೆ ಹಾಕ್ಕೋಬೋದು. ಈಗಲೇ ಎಲ್ಲ ಹಾಕಬೇಕು ಅನ್ನೋದೇನಿಲ್ಲ, ನೋಡ್ಕೊಳ್ಳಿ. ಈಗ ಕರೆಕ್ಟಾಗಿದೆ. ಇದಕ್ಕೆಲ್ಲ ಒಂದು ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಕೊಟ್ಟು ಮತ್ತು ಇದಕ್ಕೆ ಲಿಡ್ ಕ್ಲೋಸ್ ಮಾಡಿ 1-2 ವಿಸಿಲ್ ತೆಗೆಯೋದಕ್ಕೆ ಬಿಡೋಣ. ನೋಡಿ, ನಂದು ವಿಸಿಲ್ ಔಟಾದಾಗ ಈ ಥರ ಬಂದಿದೆ. ಸೊ ಇದನ್ನು ಸ್ವಲ್ಪ ನಾನು ಕಾಯೋದಕ್ಕೆ ಇಡ್ತೀನಿ. ಇದನ್ನು ಒಂದು 5 ನಿಮಿಷ ಕಾಯೋದಕ್ಕಿಟ್ಟರೆ ನಿಮಗೆ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಸರಿ ಹೋಗುತ್ತೆ. ಕಾಯೋಕ್ಕಿಟ್ಟು ಲಾಸ್ಟಲ್ಲಿ ಹೇಗಿದೆ ಅಂತ ತೋರಿಸ್ತೀನಿ. ನೋಡಿ, ನಾನೀಗ ಇಟ್ಟು ಒಂದು 5 ನಿಮಿಷ ಆಗಿದೆ. ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಸೆಟ್ ಆಗಿದೆ, ನೋಡ್ಬೋದಲ್ವ. ನೀವು ಅನ್ನಕ್ಕೆ ಮುದ್ದೆಗೆ ಆರಾಮಾಗಿ ತಿನ್ಬೋದು. ಮತ್ತು ಇದಕ್ಕೆ ನಾವು ಒಗ್ಗರಣೆ ಹಾಕ್ಕೊಳ್ಳೋಣ. ನೋಡಿ, ಒಂದು ಫ್ಯಾನ್ ಇಟ್ಟು ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಹಾಕ್ತಿದ್ದೀನಿ. ಅದಕ್ಕೆ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ. ಮತ್ತು ನೀವು ಇದಕ್ಕೆ ಈರುಳ್ಳಿ ಬೇಕಾದರೂ ಹಾಕ್ಕೊಬೋದು. ಸೊ ನಾನು ಈರುಳ್ಳಿ ಫಸ್ಟೇ ಹಾಕಿರೋದ್ರಿಂದ ನಾನು ಇಷ್ಟೇ ಹಾಕ್ತಿದ್ದೀನಿ. ಇಷ್ಟೇ ನಾನು ಒಗ್ಗರಣೆ ಹಾಕೋದು ಇದಕ್ಕೆ. ಮತ್ತು ಇದನ್ನು ನಾವು ಡೈರೆಕ್ಟು ಪಾತ್ರೆಯಲ್ಲಿ ಹಾಕ್ಕೊಳ್ಳೋಣ. ಒಗ್ಗರಣೆ ಮಾಡಿಟ್ಟಿದ್ದೀವಲ್ಲ, ಇದನ್ನು ಪಾತ್ರೆಯಲ್ಲಿ ಹಾಕ್ಕೊಳ್ಳೋಣ. ಸೊ ನೋಡಿ, ನಿಮಗೆ ಬೇಳೆ ಸಾಂಬಾರು ರೆಡಿಯಾಗಿದೆ. ಇದಕ್ಕೆ ಯಾವುದೇ ರೀತಿ ರುಬ್ಬೋ ಅಂಥದ್ದು ಯಾವುದೂ ಇರೋದಿಲ್ಲ. ನೀವು ಡೈರೆಕ್ಟ್ ಇದನ್ನು ಮತ್ತು ಸರ್ವ್ ಮಾಡ್ಬೋದು. ನೀವು ಡೈರೆಕ್ಟ್ ಇದನ್ನು ಈ ಥರ ಸರ್ವ್ ಮಾಡ್ಬೋದು. ರೆಡಿ.